ಏ ಬಾನ್ಮಂತ ಬರ್ರಿ. ಅದೇ ರೀತಿ DCC ಬ್ಯಾಂಕಿನ ಉಪಾಧ್ಯಕ್ಷರು ಮಾಜಿ ಮೇಯರ್ ಆದಂಥ ಹನುಮಂತ ಅವರಿದ್ದಾರೆ. ಅದೇ ರೀತಿ ನಮ್ಮ ಮಾಜಿ ಕಾರ್ಪೊರೇಟರ್ ಆದಂಥ ಶ್ಯಾಮ್ ಸುಂದರ್ ಅವರಿದ್ದಾರೆ. ಧೀರಜ್ ಕುಮಾರ್. ಯಾಕೆ ಮಧು ಬಂಗಾರಪ್ಪನವ್ರ ಬಗ್ಗೆ ಮಾತಾಡಲಿಲ್ವಾ? ಹಾಲಪ್ಪನವರೇ, ಕುಮಾರ್ ಬಂಗಾರಪ್ಪನವ್ರ ಬಗ್ಗೆ ಮಾತಾಡಲಿಲ್ವಾ? ಬಂಗಾರಪ್ಪನವ್ರ ಬಗ್ಗೆ ನೀವು ಮಾತಾಡಲಿಲ್ಲ, ಅವರಿಬ್ಬರು ಮಕ್ಕಳ ಬಗ್ಗೆ ಮಾತಾಡಿದ್ರಿ ತಾನೇ. ಅದೇ ರೀತಿ ನಾನು ಮಕ್ಕಳ ಬಗ್ಗೆ ವಿಜೇಂದ್ರ ರಾಘವೇಂದ್ರ ಬಗ್ಗೆ ಮಾತನಾಡಿದ್ದೇನೆ, ಯಡಿಯೂರಪ್ಪನವ್ರ ಬಗ್ಗೆ ಅಲ್ವಲ್ಲ. ನಿಮ್ಮದೇ ಶೈಲಿ, ನಿಮ್ಮದೇ ದಾಟಿ. ಮಕ್ಕಳನ್ನು ಪ್ರಶ್ನೆ ಮಾಡಿಬಿಟ್ರೆ ಕುಟುಂಬವನ್ನು ಪ್ರಶ್ನೆ ಮಾಡಿದಾಗ, ಯಡಿಯೂರಪ್ಪನವ್ರಿಗೆ ಟೀಕೆ ಮಾಡಿದಾಗ, ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯ ಏನಾದರೂ ಆ ಕುಟುಂಬದ ಬಗ್ಗೆ ಮಾತಾಡೋಕ್ಕಾಗತ್ತಾ? ಭಾಳ ಸಾಮಾನ್ಯ ಮನುಷ್ಯ ನಾನು. ಸನ್ಮಾನ್ಯ ರಾಘವೇಂದ್ರ ಕೂಡ ಹೇಳಿದ್ದಾರೆ, ನಮ್ಮ ಕುಟುಂಬದ ಬಗ್ಗೆ ಜಿಲ್ಲೆ ಜನತೆಗೆಲ್ಲ ಗೊತ್ತು. ಆಣೆ ಪ್ರಮಾಣ ಮಾಡೋಕ್ಕೂ ಕರೆದಿದ್ದಾರೆ, ಓದ್ದೆ ನಾನೆಲ್ಲೋ ಆಣೆ ಮಾಡುವ ಬದಲಿ. ಎಲ್ಲಾದರೂ ಉಂಟೆ ರಾಜವಂಶ. ಅದು ಶಿವಮೊಗ್ಗ ನಗರದಲ್ಲೇ, ಶಿವಮೊಗ್ಗ ತಾಲೂಕಿನೊಳಗೇನೆ ಒಂದು 500-600 ಎಕರೆ ಇರ್ತಕ್ಕಂಥ ಭೂಮಾಲೀಕರವರು. ಭದ್ರಾವತಿ ತಾಲೂಕಿನಲ್ಲಿ 100 ಎಕರೆ ಇರ್ತಕ್ಕಂಥವ್ರು, ಶಿಕಾರಿಪುರ ತಾಲೂಕಲ್ಲಿ 100 ಎಕರೆ ಇರ್ತಕ್ಕಂಥವ್ರು, ಬೆಂಗಳೂರಿನಲ್ಲಿ 100 ಕೋಟಿ ಬೆಲೆ ಬಾಳುವಂಥ ಆಸ್ತಿ ಹೊಂದಿರತಕ್ಕಂಥವ್ರು, ಮೈಸೂರಿನಲ್ಲಿ ಹೊಂದಿರತಕ್ಕಂಥವ್ರು, ಬಹುಶಃ ವಿದೇಶಗಳಲ್ಲೂ ಇರಬಹುದೇನೋ ಅಂಥ ಒಂದು ಶ್ರೀಮಂತ ರಾಜವಂಶದ ಬಗ್ಗೆ ನನ್ನಂಥ ಸಾಮಾನ್ಯ ಮಾತಾಡಕ್ಕೆ ಸಾಧ್ಯ ಇದೆಯಾ? ಟ್ರಸ್ಟ್ಗಳ ಹೆಸರಲ್ಲಿ 100 ಎಕರೆ, ಬೇನಾಮಿ ಹೆಸರಲ್ಲಿ 100 ಎಕರೆ, ಅಂಥ ಕುಟುಂಬದ ಬಗ್ಗೆ ಮಾತಾಡುವಂಥ ಯೋಗ್ಯತೆ ನನಗೆಲ್ಲಿದೆ? ನಾನು ಸಾಮಾನ್ಯ ಮನುಷ್ಯ. ನಾನು 1000 ಎಕರೆ ಮಾಲೀಕರು, 1000 ಕೋಟಿಯ ಒಡೆಯರ ಬಗ್ಗೆ ಮಾತಾಡಬೇಕಾ? ನಾನು ಇನ್ನೂ ಅರ್ಹತೆ ಭಾಳ ಗೆಳಿಸ್ಕೋಬೇಕು. ಹಾಗಾಗಿ ಅವ್ರ ಕುಟುಂಬದ ಬಗ್ಗೆ ಮಾತಾಡಿಲ್ಲ. BJPಯ ರಾಜ್ಯಾಧ್ಯಕ್ಷರ ಬಗ್ಗೆ, ಈ ಕ್ಷೇತ್ರದ MP ಬಗ್ಗೆ ನಾನು ಪ್ರಶ್ನೆಯನ್ನು ಕೇಳಿದ್ದೇನೆ. KDB ನಾನು ಕೇಳಿದೆ, ಉತ್ತರ ಕೊಟ್ರ ನೀವು? KDBಲಿ ನಾನು ಸುಮ್ಮನೆ ಒಂದು ರೌಂಡ್ ಅಬೌಟ್ ಅಂತ ಒಂದು 4 ಎಕರೆ ಅಂತ ಹೇಳಿದ್ದೇನೆ. ಅಲ್ಲೇ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ, ಅದು ದೂರದಲ್ಲಿ ಅಕ್ವೈರ್ ಮಾಡಿದ್ರು 3 ಎಕರೆ, 3 ಕಿಲೋಮೀಟರ್ ದೂರದಲ್ಲಿ ಅಂತ. ಕರೆಕ್ಟಾಗಿ ಮಾಡಿರ್ತಕ್ಕಂಥದ್ದು 5 ಎಕರೆ 36 ಗುಂಟೆನ. ಐದು ಎಕರೆ 36 ಗುಂಟೆ, 34 ಗುಂಟೆ. ನಾನು ಯಾಕೆ ಕೇಳಿದೆ ಅಂದರೆ, ಸುತ್ತಲೂ ಇವ್ರದ್ದು ಒಂದು 30-35 ಎಕರೆ ಜಾಗ ಇದೆ. ಆ ಹಾಸ್ಪಿಟ್ಲ್ ಏನಿದೆ ಅದರ ಸುತ್ತಲೂ ಈ 5 ಎಕರೆ 34 ಗುಂಟೆ ವಶಪಡಿಸ್ಕೊಂಡ್ರಲ್ಲ, ಯಾವ ರೈತರದ್ದಿದು? ಅದನ್ನು ಹೇಳಿ MP ಅವರು ಅಂತ ಕರೆದೆ ನಾನು. ವಿಜಯೇಂದ್ರ ಅವ್ರ ಹೆಸರಿಗೆ ಅದು ರಿಜಿಸ್ಟರ್ ಆಗಿದೆ. ಸಹ್ಯಾದ್ರಿ ಡಯಾಗ್ನೋಸ್ಟಿಕ್ ಹಾಸ್ಪಿಟ್ಲ ಡೈರೆಕ್ಟ್ರು ವಿಜಯೇಂದ್ರ ಅವರು, ಅವ್ರ ಹೆಸರಿಗಾಗಿದೆ. ಯಾರದು ಮಾಡಿಕೊಟ್ಟವರು? ಅಕ್ವೈರ್ ಆಗಿದ್ದು ಯಾರು ಲ್ಯಾಂಡು ಅಂತ ಕೇಳಿದರೆ, ನಮ್ಮೂರಿ ರೈತರದ್ದಲ್ಲ, ಇಲ್ಲಿ ಬಾಳಿ ಬದುಕಿದವ್ರದ್ದಲ್ಲ, ಆಗಿರುವಂಥದ್ದು ಗದಗಿನವರು. ಗದಗಿನ ರೈತರ ಹೆಸರಿನಲ್ಲಿ ಇತ್ತಿಲ್ಲ ಪಾಪ. ಸಂಗಮೇಶ ಪರಪ್ಪ ಗದಗ, ಸನ್ ಆಫ್ ಪರಪ್ಪ ಶಿವಪ್ಪ ಗದಗ. ಇವ್ರ ಹೆಸರಿನಲ್ಲಿ 8 ಐಟಮ್ ಇತ್ತು, 8 ಪೀಸ್ಗಳು, ಎಲ್ಲ 12 ಗುಂಟೆ, 22 ಗುಂಟೆ, 1 ಎಕರೆ ಚಿಲ್ಲರೆ. ಯಾರಿವರು? ಈ ವ್ಯಕ್ತಿ ಯಾರು ಅಂತ ಕೇಳಿದೆ ನಾನು. ಗದಗದ ಸಂಗಮೇಶ ಪರಪ್ಪ ಗದಗ, ಇವರು ಯಾರಿವರು? ಆಶ್ಚರ್ಯ ಆಗ್ಬೋದು ನಿಮಗೆ. ರಾಘವೇಂದ್ರ ಅವರ ಹತ್ತಿರದ ಸಂಬಂಧಿ ಗದಗದವರು. ಅವರು ಇಲ್ಲಿ ಯಾವಾಗ ಜಮೀನು ಮಾಡಿದ್ರು ನಂಗೆ ಗೊತ್ತಿಲ್ಲ. ಅವರ ಶ್ರೀಮತಿಯರು ಸಹೋದರ.
ಅವ್ರು ಯಾವಾಗಿಲ್ಲ ರೈತರಾದರು? ಹೋಗಲಿ, ಅಕ್ಕಪಕ್ಕದವ್ರನ್ನೆಲ್ಲ ನೀವು ಖರೀದಿ ಮಾಡಿದ್ರಿ, ಅದನ್ನು ನಿಮ್ಮ ಟ್ರಸ್ಟಿಗೆ ದಾನ ತಗೋಬೋದಾಗಿತ್ತು, ಖರೀದಿ ಮಾಡ್ಬೋದಾಗಿತ್ತು. ಅದನ್ಯಾಕೆ KDBಯಿಂದ ನಿಮ್ಮ ಕುಟುಂಬದ ಅವರ ಆಸ್ತಿಯನ್ನು, MP ಅವರ ಶ್ರೀಮತಿಯವರ ಸಹೋದರನ ಆಸ್ತಿಯನ್ನು ಅಷ್ಟೇ ಯಾಕೆ ಅಕ್ವೈರ್ ಮಾಡಿದ್ರಿ? ಬಾಕಿದೆಲ್ಲ ನೇರ ಖರೀದಿ ಯಾಕೆ ಮಾಡ್ಕೊಂಡ್ರಿ? ಇದು ಯಾವಾಗ ರೈತರು ಇವರು? ಇವರು ಯಾವಾಗ ಇಲ್ಲಿ ಖರೀದಿ ಮಾಡಿದ್ರು? ತಮ್ಮದೇ ಅಪ್ರತ್ಯಕ್ಷ ಭೂಮಿಯನ್ನು ತಾವೇ ಅಕ್ವೈರ್ ಮಾಡಿಸಿದ ಈ ತಂತ್ರಗಾರಿಕೆ ನನಗೆ ಅರ್ಥ ಆಗಿಲ್ಲ. ಅದಕ್ಕೆ ಕೇಳಿದೆ, ಅದು ಏನು ಹೇಳ್ರಿ ಅಂತ. ಅಲ್ಲಿ ಮೂಡೋದಾಗೆಲ್ಲ ಮುಖ್ಯಮಂತ್ರಿಗಳ ತಮ್ಮ ಏನೋ ಅದು ಇದು ರಗಳೆ ಇದೆಯಲ್ವಾ, ಕುಂಕುಮ ಹೆಂಡತಿ ತಮ್ಮ ಅಂತ. ಇದ್ಯಾರು ಹೆಂಡತಿ ತಮ್ಮ? ಇದನ್ನ ಪ್ರಶ್ನೆ ಮಾಡಿದ್ರೆ ಉತ್ತರ ಹೇಳಲಿಲ್ಲ. ಹಾಲಪ್ಪನವ್ರು ಹೇಳಲಿಲ್ಲ, ಸಿದ್ದರಾಗೌಡರು ಹೇಳಲಿಲ್ಲ. ಆಶ್ಚರ್ಯ ಅದು. ನನ್ನ ಕುಟುಂಬದ ಸಂಬಂಧಪಟ್ಟ ಆಸ್ತಿಯನ್ನು ನಾನೇ KDBಗೆ ಅಕ್ವೈರ್ ಮಾಡಿಸಿ ಅವ್ರಿಗೆ ಪರಿಹಾರ ಕೊಡಿಸಿ KDBಯಿಂದ ನೀವು ತಗೊಂಡು, ಈ ಹೊಸ ಸೂತ್ರದ ಹಿಂದಿನ ರಹಸ್ಯ ಏನು ಅಂತೇಳಿ ನಾನು MP ಅವರಿಗೆ ಅದನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥ ವಿಜಯೇಂದ್ರ ಅವರು, BJP ರಾಜ್ಯಾಧ್ಯಕ್ಷರಿಗೆ, ಯಡಿಯೂರಪ್ಪ ಮಕ್ಕಳಿಗೆ ಕೇಳಿಲ್ಲ ನಾನು, ಈ ಜಿಲ್ಲೆಯ MP ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷನಿಗೆ ನಾನು ಈ ಪ್ರಶ್ನೆಯನ್ನು ಮಾಡಿದ್ದು. ಅದು ಯಡಿಯೂರಪ್ಪನವ್ರಿಗೆ ಬೈದಂಗ, ಟೀಕೆ ಮಾಡ್ದಂಗ.